ನಮಸ್ಕಾರ ಸ್ನೇಹಿತರೆ, 30 ಡೇ ಚಾಲೆಂಜಿನ ಇವತ್ತು ನಂದು 6ನೇ ವಿಡಿಯೋ ಐತಿ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಸ್ವಾಗತ. ಇವತ್ತು ನಾ ಏನು ಹೇಳಕೊಂಟಿನಪ್ಪ ಅಂತಂದ್ರೆ ಏನು ದೊಡ್ಡ ಗಿಡ ಕಾಣತ್ತಲ್ರಿ, ಅದು ಏನಾರಿ ಒಂದು 100 ವರ್ಷನ ಹಚ್ಕಡೆ ಗಿಡ ಅದ ರೀ. ಅಲ್ಲೊಂದು ಬಸವಣ್ಣನ ಗುಡಿನೂ ಐತಿ, ಅಲ್ಲೊಂದು ಬಸವಣ್ಣನ ಕಟ್ಟಿನೂ ಐತ್ರಿ. ಆ ಕಟ್ಟಿ ನೋಡ್ರಿ ಹೆಂಗದಪ್ಪ ಅಂತಂದ್ರೆ ಇದು ಗಿಡ ಯಾವಾಗ ಹಚ್ಚಿರಲ್ರಿ, ಆ ಕಟ್ಟಿ ಕಡ್ದೇ ಆಗಿದೆ ಗಿಡ ಹಚ್ದಂಗೆ ಕಾಣ್ತಾರಿ. ಭಾಳ ವರ್ಷದಿಂದ ಐತಿ ನೋಡ್ರಿ ಗಿಡ. ಬರ್ರಿ ಇವತ್ತು ನಾ ಏನು ಹೇಳ್ಕೊಂಡಿನಪ್ಪ ಅಂದ್ರೆ ಮುಂಜಾನೆ ಬೇಗದ ಕಸಿಂದ ಮೈಗಿ ತಕೊಂಡು ಜಳಕ ಮಾಡಿ ಬರೇ ಚಾ ಮತ್ತು ಬಿಸ್ಕಿಟ್ ಕುಡಿದು ಹೊಲಕ್ಕೆ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಯಾಕಪ್ಪ ಅಂದ್ರೆ ನಮ್ಮ ಹಿರಿ ಪಡಕ ಒಂದು 4 ಕೊಡ 5 ಕೊಡ ಎಣ್ಣೆ ಹೊಡೈತ್ರಿ, ಅದಕ್ಕೆ ಹೋಗ್ಬೇಕಂತ ಮಾಡಿದ್ದು. ಮತ್ತೆ ಆಗ್ತಲ್ಲ ನೋಡ್ರಿ ಹೋಗಾಮಿ. ಬರ್ರಿ ಹೊಲಕ್ಕೆ ನಡೆದೀನಿ. ಹೋಗೋ ಟೈಮಿಗೆ ನಾವೊಂದು ಮಾತು ಏನು ಹೇಳ್ತೀನಪ್ಪ ಅಂತಂದ್ರೆ, ಈ ಯೂಟ್ಯೂಬ್ ಅನ್ನೋದು ಭಾಳ ಡೇಂಜರಸ್ ನೋಡ್ರಿ. ನಾ 3 ತಿಂಗಳ ದಿನ ಆಯ್ತು ವಿಡಿಯೋ ಮಾಡ್ಕೊತೀನಿ ರೀ. 100 ಸಬ್ಸ್ಕ್ರೈಬ್ ಆಗಿಲ್ಲ, ಬಟ್ ವ್ಯೂಸ್ ಅಂತೂ ಭಾಳ ಕಮ್ಮಿ ಇವ. ಇದೆಲ್ಲಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಒಂದನೇದು ನಾನು ವಿಡಿಯೋ ಚೆನ್ನಾಗಿಲ್ಲ ಅನ್ಸುತ್ತೆ, ಎರಡನೇದು ವಯಸ್ಸು ಚೆನ್ನಾಗಿಲ್ಲ ಅನಿಸ್ತದೆ. ಇರಲಿ ಫ್ರೆಂಡ್ಸ್, ಸೋಲ್ಲಿ ಗೆಲ್ಲಿ ನಾನು ಪ್ರಯತ್ನ ಮಾತ್ರ ಬಿಡಲ್ಲ. ನೋಡ್ರಿ, ನಾ ಮಾಡೋ ವಿಡಿಯೋ ಎಲ್ರಿಗೂ ಇಷ್ಟ ಆಗಲ್ಲ. ಯಾಕಪ್ಪ ಅಂತಂದ್ರೆ ನಾ ಮಾಡೋದು ವ್ಯವಸಾಯದ ಬಗ್ಗೆ, ಮತ್ತು ದನ ಕರ ಎತ್ತುಗಳು ಅಂದ್ರೆ ಹೊಲ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ನೋಡ್ರಿ. ಮತ್ತು ಹೇಳ್ತಾರಿ ರೈತ ದೇಶದ ಬೆನ್ನೆಲುಬು ಅಂತ. ಈ ಸದ್ಯಕ್ಕೆ ರೈತನ ಪರಿಸ್ಥಿತಿ ಏನಂತ ಅವನಿಗೆ ಗೊತ್ತದ ರೀ. ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆಗೆ ಮಳೆನೇ ಆಗಿಲ್ರಿ. ನಾವು ಮನುಷ್ಯರು ಏನಾದರೂ ಮಾಡ್ಬೋದ್ರಿ, ಆದ್ರೆ ಈ ಮೂಕ್ ಪ್ರಾಣಿಗಳದು ಏನಂತ ಒಬ್ರಾದ್ರೂ ವಿಚಾರ ಮಾಡ್ಯಾರ್ರಿ. ನೋಡ್ರಿ, ಈ ಸದ್ಯಕ್ಕೆ ಮಳೆಗಾಲದ ನೀರಿಂದ ಯಾವ ರೀತಿ ಸಮಸ್ಯೆ ಇದೆ ಅಂತೇಳಿ. ಯಾಕೋ ನಮ್ಮಲ್ಲಿ ಸ್ವಲ್ಪ ಹೊಲದ ಹತ್ರನೇ ಸ್ವಲ್ಪ ನೀರುವರಿ ಏನಾದ್ರೂ ಪುಣ್ಯಲಿಂತ ಈ ಸದ್ಯಕ್ಕೆ ನಡೆದ್ರಿ. ಇಲ್ಲಾಂದ್ರೆ ನೀರಿನೆಲ್ಲ ಅಂಗಾಲ್ ನೆಕ್ಬೇಕಾಗ್ತೈತ್ರಿ. ನೋಡ್ರಿ ಸದ್ಯಕ್ಕೆ ಯಾವ ರೀತಿ ಪರಿಸ್ಥಿತಿ ಅಂತ. ಇಂಥ ಮಳೆಗಾಲದಾಗ ಹುಡುಕ್ಯಾಡ್ರು ಒಬ್ಬನು ಸಿಗಲ್ರಿ. ಬ್ಯಾಸಿಗೆ ಆದಂಗೆ ಅದ್ರಿ, ಬಿಸಿಲು ಹುಡುಗತ್ತದ. ನೋಡ್ರಿ ಸದ್ಯಕ್ಕೆ ರೈತರ ಪರಿಸ್ಥಿತಿ ಯಾವ ರೀತಿ ನಡೆದ ಅಂತ ಕಾಣಗತ್ತ ನಿಮಗೆ. ಬಿಸಿಲು ನೋಡ್ರಿ ಅಷ್ಟದ. ನೋಡ್ರಿ ಬಿಸಿಲದ ಅಂತೇಳಿ ಕೊಡೋದನ್ನ ಆಗಲ್ರಿ, ಏನಾದರೂ ಮಾಡ್ಬೇಕಲ್ರಿ. ಅದಕ್ಕೆ ಇಲ್ಲಿ ಕಂಟಿದೆ ಕಡೆ ಮತ್ತೇಳಿ ಬಂದಿದ್ರಿ. ಇದು ಏನದಪ್ಪ ಅಂದ್ರೆ ಸಿಗರಿನ ಕಂಟಿರಿ. ಇದಕ್ಕೆ ಮುಳ್ಳು ಅಂದ್ರೆ ಮುಳ್ಳು ಹಡಿ ನೋಡ್ರಿ, ಭಾಳ ಮುಳ್ಳುವರಿ. ಅರ್ಧಂಬರ್ಧ ಕಡಿದು ಜಗ್ಗಿ ಹಾಕೋತೀವಿ. ಮುಳ್ಳು ಅಂದ್ರೆ ಏನ್ರಿ ಕಂಡಬಿಟ್ಟಿರಿ. ಮತ್ತೆ ಹೇಳ್ತಾರ್ರಿ ಅದೇನು ಭಾರಿ ಹೊಲ್ದ ಕೆಲಸ ಅಂತಾರೆ. ಈಗೇನು ಟ್ಯಾಕ್ಟ್ರಿ ಬಂದವಂತ, ಇವೆಲ್ಲ ಮಾಡಿದ್ರೆ ಟ್ಯಾಕ್ಟ್ರಿ ಏನೂ ಅಲ್ಲ ಅಂದ್ರೆ ಹೆಂಗೆ ಟ್ಯಾಕ್ಟ್ರಿ ಆತಾವ್ರಿ. ನೋಡ್ಬೋದು ಕಡ್ದಿದ್ದೆವು ಯಾವ ರೀತಿ ಕ್ಲೀನ್ ಆಗ್ಯದ ಅಂತೇಳಿ. ಏನು ಚುಣ್ಗ ಇದ್ದು ಇಲ್ಲೇ ಇಟ್ಟಿದ್ದೆವು. ಪೂರ ಏನು ಕಂಟಿವಲ್ರಿ, ಒಂದು ಡಿಗ್ಗಿನೇ ಆಗ್ಯದ ನೋಡ್ರಿ ಪೂರ. ನೋಡ್ರಿ ಫುಲ್ ಕಂಟಿ ಕೊಡ್ದು ಎಲ್ಲ ಕ್ಲೀನ್ ಮಾಡಿದೆವು. ದನಗಳಿಗೆ ಮೇವು ಅಂತೇಳಿ. ಹುಲ್ಲೂ ಇಲ್ಲಿ ನೋಡ್ರಿ ಹೆಂಗದ ಬಂದಾಯ ಮೇಲೆ. ಮಳಿನೇ ಬಂದಿಲ್ರಿ, ಹುಲ್ಲು ಎಲ್ಲಿದೆ ಇರ್ಬೇಕು ರೀ. ಬಿತ್ತಿದೆವು ಏನು ಎದ್ದಾವ ಅಷ್ಟೇ ಖರೆ ರೀ. ಅದ್ರ ಮ್ಯಾಗ ಏನು ಯಾಕೋ ಇನ್ನೊಂದು 4 ದಿನ ಮಳೆ ಬರಲ್ಲ ಸತ್ತವ ಹಂಗೆ ಕಾಣ್ತಾವ್ರಿ ಪೂರ. ಅವನು ಬೆಳಿಗಳು ತಾಳ್ಯಾವ್ರಿ. ಯಾಕಪ್ಪ ಅಂದ್ರೆ 2 ದಿನ ಮಾಡೋದೇ ಇತ್ತಲ್ರಿ ತಾಳ. ಈಗ ಬಿಸಿಲು ಚಲೋದ ರೀ, ಪೂರ ಸತ್ಯ ಹೋಗ್ತಾವ್ರಿ. ಆಯ್ತು ರೀ, ಕಂಟಿ ಕಡ್ದು ದನಗಳಿಗೆ ಮೇಯ್ಸಕ್ಕೆ ಬಂದೀನಿ ರೀ. ಯಾವ ರೀತಿ ಇದೆ ಒಂದು ಜರಾರೆ ಹುಲ್ಲು ಕಾಣತ್ತೀರಿ, ಹಚ್ಚಗನ್ನದೇ ಇಲ್ರಿ. ಏನು ಮಾಡಿ ತಿನ್ಬೇಕ್ರಿ. ಇನ್ನೂ ಒಂದು ತಿಂಗಳು ಮಳೆ ಬರಲಿಲ್ಲ ಅಂದ್ರೆ ಅವು ಮಾಡಿ ತಿನ್ನೋದೇ ಪರಿಸ್ಥಿತಿ. ಆ ರೀತಿ ಆಗ್ಯದ ರೀ ಸದ್ಯಕ್ಕಿನ ಪರಿಸ್ಥಿತಿ. ನೋಡ್ರಿ ಅವು ಕಟ್ಟಿ ನಾ ಮನೆ ಕಡೆ ನಡೆದೀನಿ ರೀ. ಎಲ್ಲ ವಿಡಿಯೋದಾಗ ಶೇರ್ ಸಬ್ಸ್ಕ್ರೈಬ್ ಮಾಡಿರ್ತೀನಿ. ಈ ಒಂದು ವಿಡಿಯೋದಾಗಂತೂ ನಾ ಏನೇ ಹೇಳಲ್ರಿ. ಯಾಕಪ್ಪ ಅಂತಂದ್ರೆ ಜೀವನನೇ ಪೂರ 12 ಆಗ್ಯದ ರೀ. ಆ ಪರಿಸ್ಥಿತಿಗೆ ಬಂದದ್ರಿ. ನಿಮಗೆ ಹೆಂಗೆ ಅನಿಸ್ತದ ಹೇಳ್ರಿ. ಈ ಸದ್ಯಕ್ಕೆ ರೈತನ ಪರಿಸ್ಥಿತಿ ಏನದಂತ ನೀವೇ ಹೇಳ್ರಿ. ಮುಕ್ತಾಯ ಮಾಡ್ತೀನಿ.